ನೆಕ್ಸ್ಟ್ ಟಾಪಿಕ್ ಎಫೆಕ್ಟ್ ಆಫ್ ಹೈಬ್ರಿಡೈಸೇಷನ್. ಈ ಹೈಬ್ರಿಡೈಸೇಷನ್ ಬಾಂಡ್ ಲೆಂಗ್ತ್ ಮತ್ತು ಬಾಂಡ್ ಎನರ್ಜಿನ ಅಫೆಕ್ಟ್ ಮಾಡುತ್ತೆ. ಫಸ್ಟ್ ಬಾಂಡ್ ಲೆಂಗ್ತನ್ನು ಹೇಗೆ ಅಫೆಕ್ಟ್ ಮಾಡುತ್ತೆ ಅಂತ ನೋಡೋಣ. ಓಕೆ, ಫಸ್ಟ್ ಆಫ್ ಆಲ್ ಬಾಂಡ್ ಲೆಂಗ್ತ್ ಅಂದರೆ ಏನು ಮಕ್ಕಳೇ? ಈಗ ಎರಡು ಆಟಮ್ಸ್ ಇದೆ ಈ ಥರ, ಓಕೆನಾ? ಇದು ಅವರದ್ದು ನ್ಯೂಕ್ಲಿಯಸ್ಸು. ಅವೆರಡು ಈ ಥರ ಕನೆಕ್ಟ್ ಆಗಿರುತ್ತೆ. ಈಗ ಈ ಎರಡು ನ್ಯೂಕ್ಲಿಯಸ್ ಮಧ್ಯದ ಡಿಸ್ಟೆನ್ಸ್ ಏನಿದೆ ಅದನ್ನು ನಾವು ಬಾಂಡ್ ಲೆಂಗ್ತ್ ಅಂತ ಕರಿತೇವೆ. ಈಗ ಒಂದು ಇಂಪಾರ್ಟೆಂಟ್ ಟಾಪಿಕ್ ಹೇಳ್ತೇನೆ ನೋಡಿ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಇದನ್ನು. sp3 ಹೈಬ್ರಿಡೈಸೇಷನ್ ಅಂತ ಹೇಳಿದರೆ ಒಂದು s ಆರ್ಬಿಟಲ್ ಮತ್ತು 3 p ಆರ್ಬಿಟಲ್. ಸೊ ಇದು ಟೋಟಲ್ 100% ಅಂತ ನಾವು ಅಂದ್ಕೊಂಡ್ರೆ ಇದರಲ್ಲಿ 25% s ಕ್ಯಾರೆಕ್ಟರ್ ಇರುತ್ತೆ, 75% p ಕ್ಯಾರೆಕ್ಟರ್ ಇರುತ್ತೆ. ಕರೆಕ್ಟ್ ಅಲ್ವಾ? ಆಮೇಲೆ sp2 ಹೈಬ್ರಿಡೈಸೇಷನಲ್ಲಿ ಒಂದು s ಮತ್ತು 2 p ಆರ್ಬಿಟಲ್ಸ್ ಇರುತ್ತೆ. ಆಗ s ಕ್ಯಾರೆಕ್ಟರ್ ಎಷ್ಟು ಬರುತ್ತೆ ಹೇಳಿ? 33.3% s ಕ್ಯಾರೆಕ್ಟರ್ ಇರುತ್ತೆ, 66.7% p ಕ್ಯಾರೆಕ್ಟರ್ ಇರುತ್ತೆ. sp ಹೈಬ್ರಿಡೈಸೇಷನ್ ತಗೊಂಡ್ರೆ ಒಂದು s ಮತ್ತು ಒಂದು p ಮಿಕ್ಸ್ ಆಗೋದು, ಅಂದರೆ ಆ ಆರ್ಬಿಟಲಲ್ಲಿ 50% s ಕ್ಯಾರೆಕ್ಟರ್ ಇರುತ್ತೆ, 50% p ಕ್ಯಾರೆಕ್ಟರ್ ಇರುತ್ತೆ. ಸೊ ಈ 3 ಹೈಬ್ರಿಡೈಸೇಷನನ್ನು ನೀವು ತಗೊಂಡ್ರೆ ಯಾವುದರಲ್ಲಿ s ಕ್ಯಾರೆಕ್ಟರ್ ಜಾಸ್ತಿ? ಎಸ್, sp ಹೈಬ್ರಿಡೈಸೇಷನ್ ಅಥವಾ sp ಆರ್ಬಿಟಲ್ನಲ್ಲಿ ಮೋರ್ s ಕ್ಯಾರೆಕ್ಟರ್ ಇದೆ. s, p, d ಮತ್ತು f ಈ ಇಷ್ಟು ಆರ್ಬಿಟಲ್ಸನ್ನು ನೀವು ತಗೊಂಡ್ರೆ s ಆರ್ಬಿಟಲ್ ಇಸ್ ಮೋರ್ ಕ್ಲೋಸರ್ ಟು ದ ನ್ಯೂಕ್ಲಿಯಸ್ ಆ್ಯಂಡ್ f ಆರ್ಬಿಟಲ್ ಇಸ್ ವೆರಿ ಫಾರ್ ಫ್ರಮ್ ದ ನ್ಯೂಕ್ಲಿಯಸ್. ಓಕೆನಾ? ಸೊ ಅದರದ್ದು ಟ್ರೆಂಡ್ ಈ ಥರ ಇದೆ ನೋಡಿ, ಕ್ಲೋಸ್ನೆಸ್ ಆಫ್ ಆರ್ಬಿಟಲ್ಸ್ ಟು ದ ನ್ಯೂಕ್ಲಿಯಸ್ ನೀವು ತಗೊಂಡ್ರೆ s ಆರ್ಬಿಟಲ್ ಇಸ್ ವೆರಿ ಕ್ಲೋಸ್ ಟು ನ್ಯೂಕ್ಲಿಯಸ್, ದೆನ್ ಕಮ್ಸ್ p, ಆಮೇಲೆ d, ಆಮೇಲೆ f, ತುಂಬ ದೂರದಲ್ಲಿರೋದು f. ಇದನ್ನು ನೆನ್ಪಿಟ್ಕೊಳ್ಳಿ. So s orbital is more closer to the nucleus and p orbital is little farther from the nucleus. ನಮಗೆ ಗೊತ್ತಿರೋ ಹಾಗೆ sp ಹೈಬ್ರಿಡೈಸೇಷನ್ ಆದಾಗ ಆ ಆರ್ಬಿಟಲಲ್ಲಿ s ಕ್ಯಾರೆಕ್ಟರ್ ಜಾಸ್ತಿ ಇರುತ್ತೆ. ಹಾಗಂತ ಹೇಳಿದ್ರೆ sp ಆರ್ಬಿಟಲಲ್ಲಿರುವಂತಹ ಎಲೆಕ್ಟ್ರಾನ್ಸ್ ಆರ್ ಮೋರ್ ಕ್ಲೋಸರ್ ಟು ದ ನ್ಯೂಕ್ಲಿಯಸ್. ಅರ್ಥ ಆಯ್ತಲ್ಲ ಮಕ್ಕಳೇ? ಓಕೆ, ಸೊ ಹೈಬ್ರಿಡ್ ಆರ್ಬಿಟಲಲ್ಲಿ s ಕ್ಯಾರೆಕ್ಟರ್ ಜಾಸ್ತಿ ಇದ್ದಾಗ ಏನಾಗುತ್ತೆ? If hybrid orbital has more s character, its electrons are also more closer to the nucleus. ನಾವು ಈಗಾಗಲೇ ಡಿಸ್ಕಸ್ ಮಾಡಿದಾಗೆ ಒಂದು ಹೈಬ್ರಿಡ್ ಆರ್ಬಿಟಲಲ್ಲಿ s ಕ್ಯಾರೆಕ್ಟರ್ ಜಾಸ್ತಿ ಇದ್ದರೆ ಅದರಲ್ಲಿರೋ ಎಲೆಕ್ಟ್ರಾನ್ಸ್ ನ್ಯೂಕ್ಲಿಯಸ್ಗೆ ತುಂಬ ಹತ್ತಿರ ಆಗಿರುತ್ತೆ. ನಿಮಗೆ ಗೊತ್ತಿದೆಯಲ್ಲ, ನ್ಯೂಕ್ಲಿಯಸ್ಗೆ ಪಾಸಿಟಿವ್ ಚಾರ್ಜ್ ಇದೆ, ಎಲೆಕ್ಟ್ರಾನ್ಸ್ಗೆ ನೆಗೆಟಿವ್ ಚಾರ್ಜ್ ಇದೆ. ಸೊ ಎಲೆಕ್ಟ್ರಾನ್ಸ್ ನ್ಯೂಕ್ಲಿಯಸ್ಗೆ ಹತ್ತಿರ ಇದ್ದಾಗ ನ್ಯೂಕ್ಲಿಯಸ್ ಅಟ್ರಾಕ್ಟ್ಸ್ ದ ಎಲೆಕ್ಟ್ರಾನ್ಸ್ ವೆರಿ ಸ್ಟ್ರಾಂಗ್ಲಿ ಅಲ್ವಾ? ಆ ನ್ಯೂಕ್ಲಿಯಸ್ ಎಲೆಕ್ಟ್ರಾನ್ಸನ್ನು ತುಂಬ ಸ್ಟ್ರಾಂಗ್ ಆಗಿ ಹತ್ತಿರಕ್ಕೆ ಅಟ್ರಾಕ್ಟ್ ಮಾಡುತ್ತೆ. ಇದು ಬಾಂಡ್ ಲೆಂಗ್ತನ್ನು ಹೇಗೆ ಎಫೆಕ್ಟ್ ಮಾಡುತ್ತೆ ಅಂತ ನೋಡೋಣ. ಬಾಂಡ್ ಲೆಂಗ್ತ್ ಅಂದರೆ ಏನು ಮಕ್ಕಳೇ? ಇಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ನ್ಯೂಕ್ಲಿಯೈ ವಿಚ್ ಆರ್ ಕನೆಕ್ಟೆಡ್ ಟುಗೆದರ್ ಬೈ ಅ ಬಾಂಡ್. ಓಕೆನಾ? ಸೊ ಈಗ ಎಲೆಕ್ಟ್ರಾನ್ಸ್ ನ್ಯೂಕ್ಲಿಯಸ್ಗೆ ಹತ್ತಿರ ಬಂದರೆ ಎರಡು ಆಟಮ್ಸ್ ಕೂಡ ಹತ್ತಿರ ಬಂದಂಗೆ ಆಗುತ್ತೆ. ಆದ್ದರಿಂದ ಬಾಂಡ್ ಲೆಂಗ್ತ್ ಕಡಿಮೆ ಆಗುತ್ತೆ. ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಇದೆಯಾ? ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡಿ. ಈಗ ಎರಡು ಕಾರ್ಬನ್ ಆಟಮ್ಸ್ ಇದೆ, ಕಾರ್ಬನ್ ಎ ಮತ್ತು ಕಾರ್ಬನ್ ಬಿ. ಅವುಗಳ ಮಧ್ಯೆ ಒಂದು ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಗಿದೆ. ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಗಬೇಕು ಅಂತ ಹೇಳಿದ್ರೆ ಕಾರ್ಬನ್ ಎ ಮತ್ತು ಕಾರ್ಬನ್ ಬಿ ಎರಡು ಎಲೆಕ್ಟ್ರಾನ್ಸನ್ನು ಆ ಕಡೆ ಈ ಕಡೆ ಶೇರ್ ಮಾಡ್ಕೋಬೇಕು. ಕರೆಕ್ಟ್ ಅಲ್ವಾ? ಸೊ ಮಧ್ಯದಲ್ಲಿ ಶೇರ್ಡ್ ಎಲೆಕ್ಟ್ರಾನ್ಸ್ ಇರುತ್ತೆ. ದೀಸ್ ಶೇರ್ಡ್ ಎಲೆಕ್ಟ್ರಾನ್ಸ್ ಲೈ ಬಿಟ್ವೀನ್ ದ ಟೂ ಕಾರ್ಬನ್ ನ್ಯೂಕ್ಲಿಯೈ. ಈ ಎರಡು ನ್ಯೂಕ್ಲಿಯಸ್ಗಳಿಗೂ ಪಾಸಿಟಿವ್ ಚಾರ್ಜ್ ಇದೆ. ಹಾಗಂದರೆ ಈ ಎರಡೂ ನ್ಯೂಕ್ಲಿಯಸ್ಗಳು ಈ ಶೇರ್ಡ್ ಎಲೆಕ್ಟ್ರಾನ್ಸನ್ನು ತಮ್ಮ ಹತ್ರಕ್ಕೆ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ, ಅಂದರೆ ಎಳ್ಕೊಳ್ತಾ ಇರುತ್ತೆ. ಈ ಕಾರ್ಬನ್ ಆಟಮಲ್ಲಿರೋ ಹೈಬ್ರಿಡೈಸ್ಡ್ ಆರ್ಬಿಟಲಲ್ಲಿ s ಕ್ಯಾರೆಕ್ಟರ್ ಜಾಸ್ತಿ ಆಗಿದ್ದರೆ ಏನಾಗುತ್ತೆ? sp ಹೈಬ್ರಿಡೈಸೇಷನ್ ಆಗಿದ್ದಾಗ ಈ ಶೇರ್ಡ್ ಎಲೆಕ್ಟ್ರಾನ್ಸ್ ಏನಿದೆ ದೇ ಆರ್ ಹೆಲ್ಡ್ ಮೋರ್ ಕ್ಲೋಸರ್ ಟು ದ ನ್ಯೂಕ್ಲಿಯೈ ದ್ಯಾನ್ sp2 ಆರ್ sp3. ಸಿಂಪಲಾಗಿ ಹೇಳೋದಾದರೆ ಈ ಥರ ನೋಡಿ ಮಕ್ಕಳೇ, sp3 ಹೈಬ್ರಿಡೈಸೇಷನ್ ಆದಾಗ ಎರಡು ಕಾರ್ಬನ್ ಆಟಮ್ಸ್ ಇಷ್ಟು ದೂರ ಇರುತ್ತೆ, ಅವುಗಳ ಮಧ್ಯದಲ್ಲಿ ಎರಡು ಎಲೆಕ್ಟ್ರಾನ್ ಈ ಥರ ಇರುತ್ತೆ. ಅಂದರೆ ಎಲೆಕ್ಟ್ರಾನ್ ಡೆನ್ಸಿಟಿ ಈಸ್ ಸ್ಪ್ರೆಡ್ ಫಾರ್ದರ್ ಫ್ರಮ್ ದ ನ್ಯೂಕ್ಲಿಯಸ್ ಅಲ್ವಾ? ನೋಡಿ, ಈ ಎಲೆಕ್ಟ್ರಾನ್ಸ್ ಮತ್ತು ಈ ಕಾರ್ಬನ್ಗೆ ಡಿಸ್ಟೆನ್ಸ್ ಜಾಸ್ತಿ ಇದೆ. ಅದೇ sp ಬಾಂಡ್ ಫಾರ್ಮೇಷನ್ ಆದಾಗ ಈ ಎಲೆಕ್ಟ್ರಾನ್ ಡೆನ್ಸಿಟಿ ಈಸ್ ಕಾನ್ಸಂಟ್ರೇಟೆಡ್ ಕ್ಲೋಸರ್ ಟು ಬೋತ್ ದ ನ್ಯೂಕ್ಲಿಯಸ್. ಎರಡು ಕಾರ್ಬನಲ್ಲಿ sp ಹೈಬ್ರಿಡೈಸೇಷನ್ ಆಗಿದೆ ಅಂತ ಹೇಳಿದರೆ ಎಲೆಕ್ಟ್ರಾನ್ ಡೆನ್ಸಿಟಿ ಏನಿದೆ ಅದು ಎರಡು ಕಾರ್ಬನ್ ಆಟಮ್ಗಳಿಗೂ ಹತ್ತಿರ ಆಗಿರುತ್ತೆ. ಇಲ್ಲಿ ನೋಡಿ sp3 ಕೇಸಲ್ಲಿ ಕಾರ್ಬನ್ ಡಿಸ್ಟೆನ್ಸ್ ಜಾಸ್ತಿ ಇದೆ,
ಅದೇ ಎಸ್ ಪಿ ಕೇಸಲ್ಲಿ ಕಾರ್ಬನ್ ಡಿಸ್ಟೆನ್ಸ್ ಇಷ್ಟೇ ಇದೆ, ಕರೆಕ್ಟ್ ಅಲ್ವಾ? ಆದರೆ ವೈ ಡು ನ್ಯೂಕ್ಲಿಯೈ ಕಮ್ ಕ್ಲೋಸರ್? ಆದರೆ ಎಸ್ ಪಿ ಹೈಬ್ರಿಡೈಸೇಷನ್ ಕೇಸಲ್ಲಿ 2 ಕಾರ್ಬನ್ ಆಟಮ್ಸ್ ಅಂದರೆ 2 ನ್ಯೂಕ್ಲಿಯಸ್ಗಳು ಯಾಕೆ ಹತ್ತಿರ ಬರಬೇಕು? ಯಾಕಂದರೆ ಈಚ್ ನ್ಯೂಕ್ಲಿಯಸ್ ಪುಲ್ಸ್ ದ ಶೇರ್ಡ್ ಎಲೆಕ್ಟ್ರಾನ್ ಪೇರ್. ಈ ಕಾರ್ಬನು ಎಲೆಕ್ಟ್ರಾನ್ಸನ್ನು ಎಳ್ಕೊಳ್ಳುತ್ತೆ, ಈ ಕಾರ್ಬನು ತನ್ನ ಹತ್ರಕ್ಕೆ ಈ ಎಲೆಕ್ಟ್ರಾನ್ಸನ್ನು ಎಳ್ಕೊಳ್ಳುತ್ತೆ. When the shared electrons are held more tightly and closer to the nuclei, the attractive force between each nucleus and the bonding electrons becomes stronger. ಸಿಂಪಲ್ ಅಲ್ವಾ? ಎಲೆಕ್ಟ್ರಾನ್ಸ್ ನ್ಯೂಕ್ಲಿಯಸ್ಗೆ ಹತ್ತಿರ ಇದ್ದಾಗ ಈ ನ್ಯೂಕ್ಲಿಯಸ್ ತುಂಬ ಟೈಟಾಗಿ ಅಥವಾ ಸ್ಟ್ರಾಂಗ್ ಆಗಿ ಎಲೆಕ್ಟ್ರಾನ್ಸನ್ನು ತನ್ನ ಹತ್ರಕ್ಕೆ ಎಳ್ಕೊಳ್ಳುತ್ತೆ. ಈಗ ಇಲ್ಲಿ 2 ಫೋರ್ಸಸ್ ಬರುತ್ತೆ ನೋಡಿ. ನ್ಯೂಕ್ಲಿಯಸ್ದು ಚಾರ್ಜ್ ಬಂದುಬಿಟ್ಟು ಪಾಸಿಟಿವ್, ಎಲೆಕ್ಟ್ರಾನ್ದು ಚಾರ್ಜ್ ಬಂದುಬಿಟ್ಟು ನೆಗೆಟಿವ್ ಅಲ್ವಾ? ಸೊ ಇಲ್ಲಿ ನ್ಯೂಕ್ಲಿಯಸ್ ಮತ್ತು ಶೇರ್ಡ್ ಎಲೆಕ್ಟ್ರಾನ್ಸ್ ಮಧ್ಯೆ ಅಟ್ರಾಕ್ಷನ್ ಬರುತ್ತೆ. ಅದೇ ಥರ 2 ನ್ಯೂಕ್ಲಿಯಸ್ಗಳ ಮಧ್ಯೆ ರಿಪಲ್ಷನ್ ಕೂಡ ಬರುತ್ತೆ. ಪಾಸಿಟಿವ್ ರಿಪಲ್ಷನ್, ಗೊತ್ತಾಯ್ತಲ್ಲ? ದ ಆಟಮ್ಸ್ ಮೂವ್ ಕ್ಲೋಸರ್ ಅಂಟಿಲ್ 2 ಫೋರ್ಸಸ್ ಬ್ಯಾಲೆನ್ಸ್. ಈ ಅಟ್ರಾಕ್ಷನ್ ಫೋರ್ಸ್ ಅಂದರೆ ಅಟ್ರಾಕ್ಷನ್ ಬಿಟ್ವೀನ್ ನ್ಯೂಕ್ಲಿಯಸ್ ಆ್ಯಂಡ್ ಶೇರ್ಡ್ ಎಲೆಕ್ಟ್ರಾನ್ಸ್ ಮತ್ತು ರಿಪಲ್ಷನ್ ಬಿಟ್ವೀನ್ 2 ನ್ಯೂಕ್ಲಿಯೈ, ಈ 2 ಫೋರ್ಸ್ಗಳು ಯಾವಾಗ ಬ್ಯಾಲೆನ್ಸ್ ಆಗುತ್ತೋ, ಅಟ್ರಾಕ್ಷನ್ ಮತ್ತು ರಿಪಲ್ಷನ್ ಇದು ಯಾವಾಗ ಬ್ಯಾಲೆನ್ಸ್ ಆಗುತ್ತೋ ಅಥವಾ ಈಕ್ವಿಲಿಬ್ರಿಯಮನ್ನು ತಲುಪುತ್ತೋ, ಆ ಬ್ಯಾಲೆನ್ಸ್ ಪಾಯಿಂಟಲ್ಲಿ ಬಾಂಡ್ ಡಿಸ್ಟೆನ್ಸ್ ಅಥವಾ ಬಾಂಡ್ ಲೆಂಗ್ತ್ ಫಿಕ್ಸ್ ಆಗಿರುತ್ತೆ. With higher S character, the attraction is stronger. ಹೈಯರ್ ಎಸ್ ಕ್ಯಾರೆಕ್ಟರ್ ಇದ್ದಾಗ ಈ ಅಟ್ರಾಕ್ಷನ್ ಫೋರ್ಸೇ ಜಾಸ್ತಿ ಆಗಿರುತ್ತೆ. ಸೊ ಈ ಬ್ಯಾಲೆನ್ಸ್ ಏನಿದೆ ದ್ಯಾಟ್ ಅಕರ್ಸ್ ಅಟ್ ಅ ಶಾರ್ಟರ್ ಡಿಸ್ಟೆನ್ಸ್, ಅಂದರೆ ಸಣ್ಣ ಬಾಂಡ್ ಲೆಂಗ್ತಲ್ಲೇ ಈ ಬ್ಯಾಲೆನ್ಸ್ ಆಗಿಬಿಡುತ್ತೆ. ಜಸ್ಟ್ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೇನೆ ನೋಡಿ. 2 ಜನ ಒಂದು ರೋಪನ್ನು ಹಿಡ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ಳಿ. ಆ ರೋಪ್ ಲೂಸ್ ಆಗಿದ್ದಾಗ ಆ ಇಬ್ಬರು ದೂರ ಇರ್ತಾರೆ. ಅದೇ ರೋಪ್ ಟೈಟ್ ಆಗಿದ್ರೆ ಆ ಇಬ್ಬರು ಹತ್ರ ಇರ್ತಾರೆ, ಕರೆಕ್ಟ್ ಅಲ್ವಾ? ಈ ಥರ ಅರ್ಥ ಮಾಡ್ಕೊಳ್ಳಿ. ಹೈಯರ್ ಎಸ್ ಕ್ಯಾರೆಕ್ಟರ್ ಇದೆ ಅಂತ ಹೇಳಿದ್ರೆ ರೋಪನ್ನು ಟೈಟಾಗಿ ಎಳಿತಿದ್ದಾರೆ ಅಂತ ಅರ್ಥ. ಅಂದರೆ ಹೈಯರ್ ಎಸ್ ಕ್ಯಾರೆಕ್ಟರ್ ಇದ್ದಾಗ ಆ ಇಬ್ಬರು ಜನ 2 ನ್ಯೂಕ್ಲಿಯಸ್ಗಳು ತುಂಬ ಹತ್ರ ಇರುತ್ತೆ. ದ್ಯಾಟ್ ಮೀನ್ಸ್ ಬಾಂಡ್ ಲೆಂಗ್ತ್ ಇಸ್ ಶಾರ್ಟರ್. ನಿಮಗೆ ಒಟ್ಟು ಕನ್ಫ್ಯೂಷನ್ ಆಗಿಲ್ಲ ಅಂತ ಅಂದ್ಕೊಳ್ತೇನೆ ಮಕ್ಕಳೇ. ಸೊ ಒಂದು ಸಿಂಪಲ್ ಆಗಿ ಟೇಬಲ್ ಹಾಕಿದ್ದೇನೆ ನೋಡಿ. ಇಲ್ಲಿ ಹೈಬ್ರಿಡೈಸೇಷನ್ ಇದೆ, ಎಸ್ ಕ್ಯಾರೆಕ್ಟರ್ ಇದೆ, ಅದು ಹೇಗೆ ಬಾಂಡ್ ಲೆಂಗ್ತನ್ನು ಎಫೆಕ್ಟ್ ಮಾಡುತ್ತೆ ಅಂತ ಇದೆ. ಎಸ್ ಪಿ ಹೈಬ್ರಿಡೈಸೇಷನಲ್ಲಿ ಮೋರ್ ಎಸ್ ಕ್ಯಾರೆಕ್ಟರ್ ಇದೆ, 50% ಎಸ್ ಕ್ಯಾರೆಕ್ಟರ್ ಇದೆ, ಆಗ ಬಾಂಡ್ ಲೆಂಗ್ತ್ ಶಾರ್ಟೆಸ್ಟ್ ಆಗಿರುತ್ತೆ. ಎಸ್ ಪಿ 2ನಲ್ಲಿ 33% ಎಸ್ ಕ್ಯಾರೆಕ್ಟರ್ ಇದೆ, ಬಾಂಡ್ ಲೆಂಗ್ತ್ ಇಂಟರ್ಮೀಡಿಯೇಟ್ ಆಗಿರುತ್ತೆ. ಎಸ್ ಪಿ 3ನಲ್ಲಿ ಲೀಸ್ಟ್ ಎಸ್ ಕ್ಯಾರೆಕ್ಟರ್ ಅಂದರೆ ಬರೀ 25% ಮಾತ್ರ ಎಸ್ ಕ್ಯಾರೆಕ್ಟರ್ ಇದೆ, ಹಾಗಿದ್ದಾಗ ಬಾಂಡ್ ಲೆಂಗ್ತ್ ಲಾಂಗೆಸ್ಟ್ ಆಗಿರುತ್ತೆ. ಇದನ್ನು ಇನ್ನೊಂದ್ಸಲಿ ಸಮ್ಮರೈಸ್ ಮಾಡಿದ್ದೇನೆ ನೋಡಿ. ಇದು ತುಂಬ ಇಂಪಾರ್ಟೆಂಟ್ ನಿಮ್ಮ ಎಕ್ಸಾಮಿಗೆ, ಅದಕ್ಕೋಸ್ಕರ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಿದ್ದೇನೆ, ಆಯಿತಾ? ಹೈಯರ್ ಎಸ್ ಕ್ಯಾರೆಕ್ಟರ್ ಇದ್ದಾಗ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಆರ್ ಹೆಲ್ಡ್ ಕ್ಲೋಸರ್ ಟು ದ ನ್ಯೂಕ್ಲಿಯಸ್ಗೆ ಹತ್ತಿರ ಇರುತ್ತೆ ಬಾಂಡಿಂಗ್ ಎಲೆಕ್ಟ್ರಾನ್ಸ್. ದಿಸ್ ಇನ್ಕ್ರೀಸಸ್ ದ ಅಟ್ರಾಕ್ಷನ್ ಬಿಟ್ವೀನ್ ಈಚ್ ನ್ಯೂಕ್ಲಿಯಸ್ ಆ್ಯಂಡ್ ಶೇರ್ಡ್ ಎಲೆಕ್ಟ್ರಾನ್ ಪೇರ್. ಅಫ್ಕೋರ್ಸ್ ನ್ಯೂಕ್ಲಿಯಸ್ ಮತ್ತು ಎಲೆಕ್ಟ್ರಾನ್ಗಳು ಹತ್ರ ಇದ್ದಾಗ ಅವುಗಳ ಮಧ್ಯೆ ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ. ಸೊ ಈಕ್ವಿಲಿಬ್ರಿಯಮ್ ಡಿಸ್ಟೆನ್ಸ್ ಬಿಟ್ವೀನ್ 2 ನ್ಯೂಕ್ಲಿಯೈ ಡಿಕ್ರೀಸಸ್. ಆ ಅಟ್ರಾಕ್ಷನ್ ಜಾಸ್ತಿ ಆದಾಗ 2 ನ್ಯೂಕ್ಲಿಯಸ್ಗಳ ಮಧ್ಯೆ ಇರೋ ಡಿಸ್ಟೆನ್ಸ್ ಕೂಡ ಕಡಿಮೆ ಆಗುತ್ತೆ. ಹೆನ್ಸ್ ಬಾಂಡ್ ಲೆಂಗ್ತ್ ಬಿಕಮ್ಸ್ ಶಾರ್ಟರ್. ಆದ್ದರಿಂದ ಆ ಬಾಂಡ್ ಲೆಂಗ್ತ್ ಕಡಿಮೆ ಆಗುತ್ತೆ. ಸೊ ಇವಾಗ ನೀವು ಬಾಂಡ್ ಲೆಂಗ್ತ್ ಆರ್ಡರನ್ನು ಹೈಬ್ರಿಡೈಸೇಷನ್ ವೈಸ್ ನೋಡೋದಿದ್ರೆ ಎಸ್ ಪಿ ಹೈಬ್ರಿಡೈಸೇಷನ್ ಶೋಸ್ ಶಾರ್ಟೆಸ್ಟ್ ಬಾಂಡ್ ಲೆಂಗ್ತ್. ಸೊ ಇಟ್ ಈಸ್ ಲೆಸ್ಸರ್ ದ್ಯಾನ್ SP2 ಇಂಟರ್ಮೀಡಿಯೇಟ್ ಆಗಿರುತ್ತೆ. ದ್ಯಾಟ್ ಈಸ್ ಲೆಸ್ಸರ್ ದ್ಯಾನ್ SP3. ಅಂದರೆ SP3ನಲ್ಲಿ ಲಾಂಗೆಸ್ಟ್ ಬಾಂಡ್ ಲೆಂಗ್ತ್ ಇರುತ್ತೆ, SP ನಲ್ಲಿ ಶಾರ್ಟೆಸ್ಟ್ ಬಾಂಡ್ ಲೆಂಗ್ತ್ ಇರುತ್ತೆ. ಈ ಟ್ರೆಂಡನ್ನು ನೀವು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಎಫೆಕ್ಟ್ ಆಫ್ ಹೈಬ್ರಿಡೈಸೇಷನ್ ಆನ್ ಬಾಂಡ್ ಲೆಂಗ್ತ್ ನೋಡ್ತಾ ಇದ್ವಿ. ಈಗ ಎಫೆಕ್ಟ್ ಆಫ್ ಹೈಬ್ರಿಡೈಸೇಷನ್ ಆನ್ ಬಾಂಡ್ ಎನರ್ಜಿ ಅಥವಾ ಬಾಂಡ್ ಸ್ಟ್ರೆಂಗ್ತ್ ಏನು ಅಂತ ನೋಡೋಣ. ಬಾಂಡ್ ಎಂಥಾಲ್ಪಿ ಅಥವಾ ಬಾಂಡ್ ಎನರ್ಜಿ ಅಂದರೆ ದ ಎನರ್ಜಿ ರಿಕ್ವೈರ್ಡ್ ಟು ಬ್ರೇಕ್ ಅ ಬಾಂಡ್. ಒಂದು ಬಾಂಡನ್ನು ಬ್ರೇಕ್ ಮಾಡಲಿಕ್ಕೆ ಎಷ್ಟು ಎನರ್ಜಿ ಬೇಕು ಅದನ್ನು ನಾವು ಬಾಂಡ್ ಎಂಥಾಲ್ಪಿ ಅಥವಾ ಬಾಂಡ್ ಎನರ್ಜಿ ಅಂತ ಕರಿತೇವೆ. ಎಂಥಾಲ್ಪಿ ಅಂತ ಹೇಳಿದ್ರೆ ಎನರ್ಜಿ, ಓಕೆನಾ? ಇದನ್ನೇ ಬಾಂಡ್ ಸ್ಟ್ರೆಂಗ್ತ್ ಅಂತಲೂ ಹೇಳ್ತೇವೆ. ಇಫ್ ದ ಬಾಂಡ್ ಲೆಂಗ್ತ್ ಇಸ್ ಶಾರ್ಟ್ ಅಥವಾ ಸ್ಮಾಲ್, ದ ಅಟ್ರಾಕ್ಷನ್ ಬಿಟ್ವೀನ್ ದ 2 ನ್ಯೂಕ್ಲಿಯೈ ಇಸ್ ಮೋರ್. ಕರೆಕ್ಟ್ ಅಲ್ವಾ ಮಕ್ಕಳೇ? ಈಗಾಗಲೇ ನಾವು ಓದಿದ್ದೀವಿ, ಬಾಂಡ್ ಲೆಂಗ್ತ್ ಸಣ್ಣ ಇದೆ ಅಂತ ಹೇಳಿದರೆ ಆ 2 ಆಟಮ್ಸ್ ಮಧ್ಯೆ ಅಟ್ರಾಕ್ಷನ್ ತುಂಬ ಜಾಸ್ತಿ ಇದೆ ಅಂತ ಅರ್ಥ. ದಟ್ ಮೀನ್ಸ್ ದ ಬಾಂಡ್ ಇಸ್ ಸ್ಟ್ರಾಂಗರ್. ಸೊ
ಆ ಬಾಂಡನ್ನು ಬ್ರೇಕ್ ಮಾಡಲಿಕ್ಕೆ ನಮಗೆ ತುಂಬ ಎನರ್ಜಿ ಬೇಕು. ಮೋರ್ ಎನರ್ಜಿ ಈಸ್ ನೀಡೆಡ್ ಟು ಬ್ರೇಕ್ ದಿಸ್ ಬಾಂಡ್. ಈ ಎನರ್ಜಿಯನ್ನೇ ನಾವು ಬಾಂಡ್ ಎಂಥಾಲ್ಪಿ ಅಂತ ಕರಿತೇವೆ. ಸೊ ಇಫ್ ದ ಬಾಂಡ್ ಇಸ್ ಶಾರ್ಟರ್, ಬಾಂಡ್ ಎನರ್ಜಿ ಇಸ್ ಮೋರ್. ಬಾಂಡ್ ಎಂಥಾಲ್ಪಿ ಆರ್ಡರ್ ಹೀಗಿದೆ ನೋಡಿ. SP ಗ್ರೇಟರ್ ದ್ಯಾನ್ SP2, ದಟ್ ಈಸ್ ಗ್ರೇಟರ್ ದ್ಯಾನ್ SP3. ಓಕೆ, SP ಹೈಬ್ರಿಡೈಸೇಷನ್ ಇದ್ದಾಗ ಶಾರ್ಟೆಸ್ಟ್ ಬಾಂಡ್ ಇರುತ್ತೆ, ಅಂದರೆ ದ್ಯಾಟ್ ಇಸ್ ದ ಸ್ಟ್ರಾಂಗೆಸ್ಟ್ ಬಾಂಡ್. SP2ನಲ್ಲಿ ಇಂಟರ್ಮೀಡಿಯೇಟ್ ಇರುತ್ತೆ, SP3ನಲ್ಲಿ ಲಾಂಗೆಸ್ಟ್ ಬಾಂಡ್ ಇರುತ್ತೆ. ಸೊ ಇಟ್ ಇಸ್ ದ ವೀಕೆಸ್ಟ್ ಬಾಂಡ್. ಅರ್ಥ ಆಯ್ತಲ್ಲ ಮಕ್ಕಳೇ? ಎಕ್ಸಾಂಪಲ್ಸ್ ತಗೊಳ್ಳೋಣ ಮಕ್ಕಳೇ. ಫಸ್ಟ್ ಎಕ್ಸಾಂಪಲ್ ಈಥೇನ್, ಅಂದರೆ CH3 ಸಿಂಗಲ್ ಬಾಂಡ್ CH3 ಅಥವಾ C2H6 ಅಂತ ಹೇಳ್ಬೋದು. ಇದರಲ್ಲಿ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಇದೆ. ಇವಾಗ ನಿಮಗೆ ಗೊತ್ತಲ್ಲ, ಹೈಬ್ರಿಡೈಸೇಷನ್ ಆಫ್ ದಿಸ್ ಕಾರ್ಬನ್ ಇಸ್ SP3, ಯಾಕಂದರೆ ಕಾರ್ಬನ್ ಇಸ್ ಅಟ್ಯಾಚ್ ಟು 1 2 3 4 ಆಟಮ್ಸ್. ಸೊ ಹೈಬ್ರಿಡೈಸೇಷನ್ ಇಸ್ SP3. ಇಲ್ಲಿ ಬಾಂಡ್ ಲೆಂತ್ ಇಸ್ ನಿಯರ್ಲಿ 154 ಪಿಕೋಮೀಟರ್. ಆಮೇಲೆ ಈ ಕಾರ್ಬನ್ ಕಾರ್ಬನ್ ಬಾಂಡನ್ನು ಬ್ರೇಕ್ ಮಾಡಬೇಕಂತ ಹೇಳಿದರೆ ದ ಬಾಂಡ್ ಎನರ್ಜಿ ಈಸ್ 377 ಕಿಲೋಜೌಲ್ ಪರ್ ಮೋಲ್. ಇದನ್ನು ನಾವು ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಜೊತೆ ಕಂಪೇರ್ ಮಾಡೋಣ. ಎಕ್ಸಾಂಪಲ್ ಇಸ್ ಈಥೀನ್, ಅಂದರೆ CH2 ಡಬಲ್ ಬಾಂಡ್ CH2. ಇಲ್ಲಿ ಸಿಂಗಲ್ ಬಾಂಡ್ ಇದೆ, ಇಲ್ಲಿ ಡಬಲ್ ಬಾಂಡ್ ಇದೆ. ಕಾರ್ಬನ್ ಇಸ್ SP2 ಹೈಬ್ರಿಡೈಸ್ಡ್ ಆ್ಯಂಡ್ ಬಾಂಡ್ ಲೆಂತ್ ಇಸ್ ನಿಯರ್ಲಿ 134 ಪಿಕೋಮೀಟರ್. ಬಾಂಡ್ ಶಾರ್ಟ್ ಆಯಿತು ನೋಡಿ, ಸಿಂಗಲ್ ಬಾಂಡಿಂದ ಡಬಲ್ ಬಾಂಡ್ಗೆ ಬಾಂಡ್ ಶಾರ್ಟ್ ಆಯಿತು. ಆದರೆ ಇದನ್ನು ಬ್ರೇಕ್ ಮಾಡಲಿಕ್ಕೆ ಎಷ್ಟು ಎನರ್ಜಿ ಬೇಕು? 615 ಕಿಲೋಜೌಲ್ ಪರ್ ಮೋಲ್. ಅಂದರೆ ಬಾಂಡ್ ಎನರ್ಜಿ ಸಿಂಗಲ್ ಬಾಂಡಿಂದ ಡಬಲ್ ಬಾಂಡಿಂಗ್ ಬರಬೇಕಾದ್ರೆ ಜಾಸ್ತಿ ಆಯಿತು. ಅಥವಾ SP3 ಹೈಬ್ರಿಡೈಸೇಷನಿಂದ SP2 ಹೈಬ್ರಿಡೈಸೇಷನಿಗೆ ಬರುವಾಗ ಬಾಂಡ್ ಸ್ಟ್ರೆಂಗ್ತ್ ಜಾಸ್ತಿ ಆಯಿತು, ಬಾಂಡ್ ಲೆಂತ್ ಏನಾಯಿತು? ಕಡಿಮೆ ಆಯಿತು. ಲೆಟ್ಸ್ ಕಂಪೇರ್ ಇಟ್ ವಿತ್ ಈಥೈನ್ ವಿಚ್ ಹ್ಯಾಸ್ ಕಾರ್ಬನ್ ಕಾರ್ಬನ್ ಟ್ರಿಪಲ್ ಬಾಂಡ್ CH ಟ್ರಿಪಲ್ ಬಾಂಡ್ CH ಅಲ್ವಾ. ಇಲ್ಲಿ ಕಾರ್ಬನ್ ಹೈಬ್ರಿಡೈಸೇಷನ್ ಬಂದುಬಿಟ್ಟು SP. ಬಾಂಡ್ ಲೆಂತ್ ಏನಾಯಿತು? 134ಇಂದ 120 ಪಿಕೋಮೀಟರ್ ಆಯಿತು, ಅಂದರೆ ಶಾರ್ಟ್ ಆಯಿತು. ಅದೇ ಬಾಂಡ್ ಸ್ಟ್ರೆಂಗ್ತ್ ಎಷ್ಟಾಯಿತು? ಜಾಸ್ತಿ ಆಗಿದೆ ನೋಡಿ, 965 ಕಿಲೋಜೌಲ್ ಪರ್ ಮೋಲ್ ಆಗಿದೆ. ಸೊ ಇದರಿಂದ ಏನು ಗೊತ್ತಾಗುತ್ತೆ ಮಕ್ಕಳೇ? ಕಾರ್ಬನ್ ಕಾರ್ಬನ್ ಟ್ರಿಪಲ್ ಬಾಂಡ್ ಇಸ್ ದ ಸ್ಟ್ರಾಂಗೆಸ್ಟ್ ಆ್ಯಂಡ್ ಶಾರ್ಟೆಸ್ಟ್. ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಇಸ್ ದ ಲಾಂಗೆಸ್ಟ್ ಆ್ಯಂಡ್ ವೀಕೆಸ್ಟ್. ಯಾವಾಗ? ಈ 3 ಬಾಂಡ್ಸನ್ನು ಕಂಪೇರ್ ಮಾಡಿದರೆ, ಸಿಂಗಲ್ ಬಾಂಡ್ ಡಬಲ್ ಬಾಂಡ್ ಮತ್ತು ಟ್ರಿಪಲ್ ಬಾಂಡನ್ನು ಕಂಪೇರ್ ಮಾಡಿದರೆ. ಮತ್ತು ಅದನ್ನೇ ಬರೆದಿದ್ದೇನೆ ನೋಡಿ. ವಿಚ್ ಬಾಂಡ್ ಇಸ್ ಶಾರ್ಟರ್? ಟ್ರಿಪಲ್ ಬಾಂಡ್. ಕಾರ್ಬನ್ ಕಾರ್ಬನ್ ಟ್ರಿಪಲ್ ಬಾಂಡ್ ಇಸ್ ಶಾರ್ಟೆಸ್ಟ್. ಯಾಕೆ ಹೇಳಿ? ಬಿಕಾಸ್ ಕಾರ್ಬನ್ ಇಸ್ SP ಹೈಬ್ರಿಡೈಸ್ಡ್. ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ನೋಡಿ, ಬಾಂಡ್ ಆರ್ಡರ್ ಅಂತ ಹೇಳಿದರೆ ಸಿಂಗಲ್ ಬಾಂಡಾ, ಡಬಲ್ ಬಾಂಡಾ ಅಥವಾ ಟ್ರಿಪಲ್ ಬಾಂಡಾ, ಅದು ಅಂದರೆ ಬಾಂಡ್ ಆರ್ಡರ್ ದ್ಯಾಟ್ ಆಲ್ಸೋ ಎಫೆಕ್ಟ್ಸ್ ಬಾಂಡ್ ಲೆಂತ್. ಬಾಂಡ್ ಆರ್ಡರ್ ಕೂಡ ಬಾಂಡ್ ಲೆಂತನ್ನು ಎಫೆಕ್ಟ್ ಮಾಡುತ್ತೆ. ಸಿಂಗಲ್ ಬಾಂಡ್ ಆಗಿದ್ದರೆ ಲಾಂಗೆಸ್ಟ್ ಬಾಂಡ್, ಡಬಲ್ ಬಾಂಡ್ ಆಗಿದ್ದರೆ ಶಾರ್ಟರ್ ಬಾಂಡ್, ಟ್ರಿಪಲ್ ಬಾಂಡ್ ಆಗಿದ್ದರೆ ಶಾರ್ಟೆಸ್ಟ್ ಬಾಂಡ್. ಯಾಕೆ ಹೇಳಿ? ಹೈಯರ್ ಬಾಂಡ್ ಆರ್ಡರಲ್ಲಿ, ಅಂದರೆ ಈಗ ಟ್ರಿಪಲ್ ಬಾಂಡಲ್ಲಿ ಆಟಮ್ಸ್ ತುಂಬ ಹತ್ರ ಇರುತ್ತೆ, ಆಗ ಬಾಂಡ್ ಲೆಂತ್ ಕಡಿಮೆ ಆಗುತ್ತೆ. ಸೊ ಹೈಬ್ರಿಡೈಸೇಷನ್ ಮತ್ತು ಬಾಂಡ್ ಆರ್ಡರ್ ಇವೆರಡೂ ಕೂಡ ಬಾಂಡ್ ಲೆಂತನ್ನು ಕಡಿಮೆ ಮಾಡೋದ್ರಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದೆ. ಒಂದು ಈಸಿ ಫ್ಲೋ ಚಾರ್ಟ್ ಹಾಕಿದೆ ನೋಡಿ. ಒಂದು ಆರ್ಬಿಟಲ್ಗೆ ಹೈಯರ್ S ಕ್ಯಾರೆಕ್ಟರ್ ಇದ್ದಾಗ ಅದರಲ್ಲಿರೋ ಎಲೆಕ್ಟ್ರಾನ್ಸ್ ಆರ್ ಮೋರ್ ಕ್ಲೋಸರ್ ಟು ದ ನ್ಯೂಕ್ಲಿಯಸ್ಗೆ ಆ ಎಲೆಕ್ಟ್ರಾನ್ಸ್ ಹತ್ತಿರ ಆಗಿರುತ್ತೆ. ಆವಾಗ ಕನೆಕ್ಟ್ ಆಗಿರೋ ಆಟಮ್ಗಳು ಕೂಡ ಹತ್ತಿರ ಬರುತ್ತೆ, ಅಂದರೆ ಬಾಂಡ್ ಲೆಂತ್ ಕಡಿಮೆ ಆಯಿತು. ಬಾಂಡ್ ಲೆಂತ್ ಕಡಿಮೆ ಇದ್ದಾಗ ಆ ಬಾಂಡ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ, ಹಾಗಂದರೆ ಬಾಂಡ್ ಎಂಥಾಲ್ಪಿ ಜಾಸ್ತಿ ಆಯಿತು. ಇಷ್ಟೇ ಮಕ್ಕಳೇ, ಬಾಂಡ್ ಲೆಂತ್ ಕಡಿಮೆ ಆದಾಗ ಬಾಂಡ್ ಸ್ಟ್ರಾಂಗ್ ಆಗುತ್ತೆ, ಬಾಂಡ್ ಎನರ್ಜಿ ಜಾಸ್ತಿ ಆಗುತ್ತೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇವಿಷ್ಟು ಪಾಯಿಂಟ್ಗಳು ತುಂಬ ಇಂಪಾರ್ಟೆಂಟ್. S ಕ್ಯಾರೆಕ್ಟರ್ ಆರ್ಡರ್ ನೀವು ನೋಡಿದರೆ SP ಹೈಬ್ರಿಡೈಸೇಷನಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ, SP3ನಲ್ಲಿ ಮಿನಿಮಮ್ ಇರುತ್ತೆ. ಸೊ SP ಗ್ರೇಟರ್ ದ್ಯಾನ್ SP2 ಗ್ರೇಟರ್ ದ್ಯಾನ್ SP3. ಬಾಂಡ್ ಲೆಂತ್ ಆರ್ಡರ್ ನೀವು ನೋಡಿದರೆ SP-ನಲ್ಲಿ ಶಾರ್ಟೆಸ್ಟ್ ಬಾಂಡ್ ಇರುತ್ತೆ, SP3ನಲ್ಲಿ ಲಾಂಗೆಸ್ಟ್ ಬಾಂಡ್ ಇರುತ್ತೆ. ಸೊ SP ಸ್ಮಾಲರ್ ದ್ಯಾನ್ SP2 ಸ್ಮಾಲರ್ ದ್ಯಾನ್ SP3. ಆಮೇಲೆ ಬಾಂಡ್ ಸ್ಟ್ರೆಂಗ್ತ್ ಅಥವಾ ಬಾಂಡ್ ಎನರ್ಜಿಯನ್ನು ನೀವು ನೋಡಿದರೆ SP ಹೈಬ್ರಿಡೈಸೇಷನ್ ಇದ್ದಾಗ ಸ್ಟ್ರಾಂಗೆಸ್ಟ್ ಬಾಂಡ್ ಇರುತ್ತೆ. ಸೊ SP ಗ್ರೇಟರ್ ದ್ಯಾನ್ SP2 ಗ್ರೇಟರ್ ದ್ಯಾನ್ SP3. ಆಮೇಲೆ ಎಲೆಕ್ಟ್ರೋನೆಗೆಟಿವಿಟಿ ನೀವು ನೋಡಿದರೆ SP ಆರ್ಬಿಟಲ್ಗೆ ಹೈಯೆಸ್ಟ್ ಎಲೆಕ್ಟ್ರೋನೆಗೆಟಿವಿಟಿ ಇರುತ್ತೆ, SP3ಗೆ ಮಿನಿಮಮ್ ಎಲೆಕ್ಟ್ರೋನೆಗೆಟಿವಿಟಿ ಇರುತ್ತೆ. SP ಗ್ರೇಟರ್ ದ್ಯಾನ್ SP2 ಗ್ರೇಟರ್ ದ್ಯಾನ್ SP3. ಎಲೆಕ್ಟ್ರೋನೆಗೆಟಿವಿಟಿ ಅಂದರೆ ಏನು ಮಕ್ಕಳೇ? ಒಂದು ಆಟಮ್
ಇನ್ನೊಂದು ಆಟಮ್ ಜೊತೆಗೆ ಬಾಂಡ್ ಫಾರ್ಮೇಷನ್ ಆದಾಗ ಆ ಬಾಂಡಿಂಗ್ ಎಲೆಕ್ಟ್ರಾನ್ಸನ್ನು ತನ್ನ ಕಡೆಗೆ ಎಳ್ಕೊಳ್ಳುವಂತಹ ಶಕ್ತಿ ಇರುತ್ತಲ್ಲ ಒಂದು ಆಟಮ್ಗೆ, ಅದನ್ನು ನಾವು ಎಲೆಕ್ಟ್ರೋನೆಗೆಟಿವಿಟಿ ಅಂತ ಕರಿತೇವೆ. ಟೆಂಡೆನ್ಸಿ ಆಫ್ ಅನ್ ಆಟಮ್ ಟು ಅಟ್ರಾಕ್ಟ್ ದ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಟುವರ್ಡ್ಸ್ ಇಟ್ ಸೆಲ್ಫ್ ಇನ್ ಅ ಕೋವಲೆಂಟ್ ಬಾಂಡ್ ಇಸ್ ಕಾಲ್ಡ್ ಎಲೆಕ್ಟ್ರೋನೆಗೆಟಿವಿಟಿ. ಈಗ ನೀವು HCl ಬಾಂಡ್ ನೋಡಿದರೆ ಕ್ಲೋರಿನ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದ್ಯಾನ್ ಹೈಡ್ರೋಜನ್. ಸೊ ಈ ಬಾಂಡಲ್ಲಿರೋ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಕ್ಲೋರಿನ್ಗೆ ಹತ್ತಿರ ಆಗಿರುತ್ತೆ. ಈಗ ಎಲೆಕ್ಟ್ರೋನೆಗೆಟಿವಿಟಿ ಆರ್ಡರ್ ನೋಡಿದ್ವಿ ನಾವು, SP ಗ್ರೇಟರ್ ದ್ಯಾನ್ SP2 ಗ್ರೇಟರ್ ದ್ಯಾನ್ SP3 ಅಂತ. ಯಾಕೆ SPಗೆ ಜಾಸ್ತಿ ಎಲೆಕ್ಟ್ರೋನೆಗೆಟಿವಿಟಿ ಇರುತ್ತೆ? ನಾವು ಆಗಲೇ ಡಿಸ್ಕಸ್ ಮಾಡಿದಾಗೆ SPಗೆ ಹೈಯರ್ S ಕ್ಯಾರೆಕ್ಟರ್ ಇದೆ, 50% S ಕ್ಯಾರೆಕ್ಟರ್ ಇದೆ. ಅಂದರೆ ಎಲೆಕ್ಟ್ರಾನ್ಸ್ ಆರ್ ಮೋರ್ ಕ್ಲೋಸರ್ ಟು ದ ನ್ಯೂಕ್ಲಿಯಸ್ ವೆನ್ ದೇ ಆರ್ ಇನ್ SP ಹೈಬ್ರಿಡ್ ಆರ್ಬಿಟಲ್. ಎಲೆಕ್ಟ್ರಾನ್ ಹತ್ತಿರ ಇದ್ದಾಗ ನ್ಯೂಕ್ಲಿಯಸ್ ಮತ್ತು ಎಲೆಕ್ಟ್ರಾನ್ ಮಧ್ಯೆ ಅಟ್ರಾಕ್ಷನ್ ತುಂಬ ಸ್ಟ್ರಾಂಗರ್ ಆಗಿರುತ್ತೆ. ಗ್ರೇಟರ್ ಅಟ್ರಾಕ್ಷನ್ ಫಾರ್ ಶೇರ್ಡ್ ಎಲೆಕ್ಟ್ರಾನ್ಸ್. ಸೊ ಆ SP ಹೈಬ್ರಿಡೈಸ್ಡ್ ಆರ್ಬಿಟಲ್ ಇರುವಂತಹ ಆಟಮ್ ಶೇರ್ಡ್ ಎಲೆಕ್ಟ್ರಾನ್ಸನ್ನು ತುಂಬ ಸ್ಟ್ರಾಂಗ್ ಆಗಿ ತನ್ನ ಕಡೆಗೆ ಅಟ್ರ್ಯಾಕ್ಟ್ ಮಾಡುತ್ತೆ. ಇದನ್ನೇ ನಾವು ಎಲೆಕ್ಟ್ರೋನೆಗೆಟಿವಿಟಿ ಅಂತ ಕರೆಯೋದಲ್ವಾ. ಸೊ ದ್ಯಾಟ್ಸ್ ವೈ ಹೈಯರ್ ಎಲೆಕ್ಟ್ರೋನೆಗೆಟಿವಿಟಿ ವಿಲ್ ಬಿ ದೇರ್. ಓಕೆ ಮಕ್ಕಳೇ, ಫೈನಲಿ ಈ ವಿಡಿಯೋ ಮುಗೀತು. ಇವತ್ತೇನೇನು ಓದಿದ್ವಿ ಅಂತ ಕ್ವಿಕ್ ರಿವಿಷನ್ ಮಾಡೋಣವಾ? ಹೈಬ್ರಿಡೈಸೇಷನ್ ಅಂದರೆ ಏನು ಅಂತ ನೋಡಿದ್ವಿ. ಅದರಲ್ಲಿ SP3, SP2 ಮತ್ತು SP ಹೈಬ್ರಿಡೈಸೇಷನ್ ಕಾರ್ಬನ್ ಫಾರ್ಮ್ ಮಾಡುತ್ತೆ. ಅದು ಮೂರನ್ನು ಕಲ್ತ್ವಿ. ಆಮೇಲೆ ಅದಕ್ಕೆ ಎಕ್ಸಾಂಪಲ್ಸ್ ಮೀಥೇನ್, ಈಥೀನ್ ಮತ್ತು ಈಥೈನ್ ನೋಡಿದ್ವಿ. ಆಮೇಲೆ ಶೇಪ್ಸ್ ಆಫ್ ದೀಸ್ ಮಾಲಿಕ್ಯೂಲ್ಸ್ ನೋಡಿದ್ವಿ. ಆಮೇಲೆ ಬಾಂಡ್ ಆ್ಯಂಗಲ್ ಎಷ್ಟು ಅಂತ ನೋಡಿದ್ವಿ. ಆಮೇಲೆ ಹೈಬ್ರಿಡೈಸೇಷನ್ ಹೇಗೆ ಬಾಂಡ್ ಲೆಂತ್ ಆ್ಯಂಡ್ ಬಾಂಡ್ ಎಂಥಾಲ್ಪಿ ಅಥವಾ ಬಾಂಡ್ ಎನರ್ಜಿಯನ್ನು ಡಿಸೈಡ್ ಮಾಡುತ್ತೆ ಅಂತ ನೋಡಿದ್ವಿ. ಈ ವಿಡಿಯೋದು ಮೇನ್ ಹೀರೋ ಅಂದರೆ S ಕ್ಯಾರೆಕ್ಟರ್, ಅದ್ರ ಬಗ್ಗೆ ಕಲ್ತ್ವಿ. ಆಮೇಲೆ ಅದು ಹೇಗೆ ಎಲೆಕ್ಟ್ರೋನೆಗೆಟಿವಿಟಿನ ಎಫೆಕ್ಟ್ ಮಾಡುತ್ತೆ ಅಂತಲೂ ನೋಡಿದ್ವಿ. ಇವಿಷ್ಟು ನಿಮ್ಗೆ ಅರ್ಥ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಇದಿಷ್ಟು ನಿಮ್ಗೆ ಅರ್ಥ ಆಗಿದ್ರೆ ಯು ಶುಡ್ ಬಿ ಏಬಲ್ ಟು ಆನ್ಸರ್ ದೀಸ್ ಕ್ವೆಶ್ಚನ್ಸ್. ಡಿಫೈನ್ ಹೈಬ್ರಿಡೈಸೇಷನ್. ಆಮೇಲೆ ವೈ ಈಸ್ ಮೀಥೇನ್ ಟೆಟ್ರಾಹೆಡ್ರಲ್, ಮೀಥೇನ್ ಯಾಕೆ ಟೆಟ್ರಾಹೆಡ್ರಲ್ ಶೇಪಲ್ಲೇ ಇರುತ್ತೆ. ಆಮೇಲೆ ರೈಟ್ ದ ಹೈಬ್ರಿಡೈಸೇಷನ್ ಆ್ಯಂಡ್ ಶೇಪ್ ಆಫ್ ಮೀಥೇನ್, ಈಥೀನ್ ಆ್ಯಂಡ್ ಈಥೈನ್. ಇದರದ್ದು ಕಾರ್ಬನ್ ಆಟಮ್ದು ಹೈಬ್ರಿಡೈಸೇಷನ್ ಮತ್ತು ಶೇಪನ್ನು ನೀವು ಬರಿಬೇಕು. ಓಕೆ, ಆ್ಯಂಡ್ ಅರೇಂಜ್ ದೀಸ್ ಟರ್ಮ್ಸ್ ಇನ್ ಕರೆಕ್ಟ್ ಆರ್ಡರ್. ಬಾಂಡ್ ಲೆಂತ್, ಬಾಂಡ್ ಸ್ಟ್ರೆಂತ್ ಮತ್ತು ಎಲೆಕ್ಟ್ರೋನೆಗೆಟಿವಿಟಿ ಅಂದರೆ ಹೈಬ್ರಿಡೈಸೇಷನ್ ವೈಸ್ ನೀವು ಅದನ್ನು ಅರೇಂಜ್ ಮಾಡಬೇಕು. ಯಾವ ಹೈಬ್ರಿಡೈಸೇಷನ್ಗೆ ಮ್ಯಾಕ್ಸಿಮಮ್ ಇರುತ್ತೆ ಮತ್ತು ಮಿನಿಮಮ್ ಇರುತ್ತೆ ಅಂತ. ಫೈನಲಿ, ವಿಚ್ ಹೈಬ್ರಿಡ್ ಆರ್ಬಿಟಲ್ ಹ್ಯಾಸ್ ಹೈಯೆಸ್ಟ್ S ಕ್ಯಾರೆಕ್ಟರ್, ಆಮೇಲೆ ವೈ, ಯಾಕೆ, ಯಾವ ಆರ್ಬಿಟಲಲ್ಲಿ ಹೈಯೆಸ್ಟ್ S ಕ್ಯಾರೆಕ್ಟರ್ ಇದೆ ಮತ್ತು ಯಾಕೆ. ಇವಿಷ್ಟು ಆನ್ಸರ್ಸನ್ನು ನೀವು ಬರೀಲಿಕ್ಕೆ ಟ್ರೈ ಮಾಡಿ, ಆಯಿತಾ? ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.